ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತು ನೋಡಿ ಲೇಸ್ ಮೇಲೆ ನಾನು ಡಿಸೈನ್ ಹೇಗೆ ಮಾಡೋದಂತ ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಸೂಜಿ ತೊಗೊಂಡಿದ್ದೀನಿ. 9.085 mm ಸೂಜಿನ ತೊಗೊಂಡಿದ್ದೀನಿ ನಾನು. ಇವಾಗ ನೋಡಿ 6 ಎಳೆ ದಾರನ ಸುತ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಲೇಸನ್ನು ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಲೇಸ್ ಮೇಲೆ ನಾನು ಇವಾಗ ಚುಚ್ಕೊತೀನಿ. ಈ ಥರ ಚುಚ್ಕೊತೀನಿ ನೋಡಿ. ಚುಚ್ಚಿಬಿಟ್ಟು ಇವಾಗ ದಾರ 6 ಎಳೆ ದಾರ ಸುತ್ಕೊಂಡಿದ್ದೀನಲ್ವ, ಇದಕ್ಕೆ ನಾನು ಗಂಟನ್ನು ಹಾಕ್ಕೊಂಡಿದ್ದೀನಿ. ಒಂದು ಗಂಟು ಹಾಕ್ಬಿಟ್ಟು ನೋಡಿ ಈ ಥರ ಇಳ್ಕೊತೀನಿ, ಲಾಕ್ನ ಮಾಡ್ಕೊತೀನಿ. ಜಾರ್ತಾ ಇದೆ, ಇರಿ, ಪಾಲಿಸ್ಟರ್ ಅಲ್ವಾ ಲೇಸು, ಜಾರ್ತಾ ಇದೆ ನೋಡಿ. ಈ ಥರ ಬಂದು ಲಾಕ್ನ ಮಾಡ್ಕೋಬೇಕು ನೋಡಿ. ಈ ಥರ ಲಾಕ್ನ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿದ್ಮೇಲೆ ಸ್ನೇಹಿತರೆ, ನಾನಿಲ್ಲಿ ಇವಾಗ ಲಾಕ್ ಮಾಡ್ಕೊಂಡಿದ್ದೀನಲ್ವ, ಮತ್ತು ಇಲ್ಲಿ ಡಬಲ್ ಅಂದರೆ 2 ಸತಿ ಚೈನ್ನ ಹಾಕ್ಕೊತೀನಿ ನೋಡಿ. 1 ಮತ್ತು 2 ನೋಡಿ. 2 ಚೈನ್ನ ಹಾಕ್ಕೊಂಡು ನೋಡಿ, ಇಲ್ಲಿ 2 ಚೈನ್ ಹಾಕಿದ್ದೀನಲ್ವ. 2 ಚೈನ್ ಹಾಕಿದ್ದಕ್ಕೆ ಸೂಜಿ ಮೇಲೆ ದಾರ ತಗೊಂಡು ಅದರ ಪಕ್ಕದಲ್ಲಿ ನೋಡಿ, ಇವಾಗ ಈ ಥರ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಲೇಸ್ ಮೇಲೆ ಚುಚ್ಚಿ, ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ. ಈ ಥರ ಫುಲ್ಲು ನಾನು 6 ಮನೆ ಥರ ಮಾಡ್ಕೊತೀನಿ ನೋಡಿ. ಸೂಜಿ ಮೇಲೆ ದಾರ ತಗೊಂಡು ಮತ್ತು ಪಕ್ಕದಲ್ಲಿ ಚುಚ್ಚಿ 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ. ಈ ಥರನ ಮಾಡ್ಕೋಬೇಕು ಫುಲ್ಲು. ನಾನು ಅದು ಕೌಂಟಲ್ಲಿ ಆಗುತ್ತೆ ಸ್ನೇಹಿತರೆ. ಇದು ಲಾಸ್ಟಲ್ಲಿ ಇದೆ ಅಲ್ವಾ, ಅದು ಕೌಂಟಲ್ಲಿ ಹಿಡಿತಾ ಇದ್ದೀನಿ ನಾನು. ಇವಾಗ 3 ಸತಿ ಐತಲ್ವ, ಮತ್ತು ಇನ್ನೊಂದು ಸತಿ 4ನೇ ಸತಿ ಚುಚ್ಚುತ್ತಾ ಇದ್ದೀನಿ. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ. ಫುಲ್ಲು ಒಂದು 5 ಬೇಕಂದರೆ 5 ಮಾಡ್ಕೋಬೋದು. ಇಲ್ಲ ನಮಗೆ 4 ಸಾಕಂದರೆ 4 ಸಾಕು. ಡಬಲ್ ಕ್ರೋಶ ಇಲ್ಲಿ ನೋಡಿ ನಾನಿನ್ನು ಮಾಡ್ಕೊತಾ ಇದ್ದೀನಿ. ಲಾಸ್ಟಲ್ಲಿನೂ ಹಿಡಿದಿದ್ದೀನಿ ಸ್ನೇಹಿತರೆ. 1 2 3 4 5 ಆಗಿದೆ. ಇವಾಗ ನಾನು 6ನೇದು ಹಾಕ್ಕೊತೀನಿ ನೋಡಿ. ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಬರುತ್ತೆ ಕರೆಕ್ಟಾಗಿ. ಲಾಸ್ಟಲ್ಲಿ 2 ಚೈನು ಬೇಕಂದರೆ 3 ಚೈನು ಹಾಕ್ಕೋಬೋದು. 2 ಚೈನು ನಾನು ಹಾಕ್ಕೊಂಡಿದ್ದೀನಿ. ಮತ್ತು 1 2 3 4 5 6 ಈ ಥರ 6 ಕಂಬಗಳು ಬರಬೇಕು ನೋಡಿ. ಈ ಥರ 6 ಕಂಬಗಳು ಬಂದರೆ ಮತ್ತು ನಾನು ಇಲ್ಲಿ ಚೈನ್ಗಳು ಹಾಕ್ಕೊತೀನಿ 4 2 3 4 ನೋಡಿ. 4 ಚೈನ್ ಹಾಕ್ಕೊಂಡಿದ್ದೀನಲ್ವ, ನೀವು ಬೇಕಂದರೆ 5 ಹಾಕ್ಕೋಬೋದು. ನಾನು 4 ಚೈನ ಹಾಕ್ಕೊಂಡಿದ್ದೀನಿ. 4 ಚೈನ್ ಹಾಕಿದ್ಮೇಲೆ ಸೂಜಿ ಮೇಲೆ ದಾರ ತಗೊಂಡು ಕರೆಕ್ಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿ ಕರೆಕ್ಟಾಗಿ ಚುಚ್ಚಬೇಕು ನೋಡಿ. ಲೇಸ್ ಮೇಲೆ ಸೂಜಿ ಮೇಲೆ 1 ಸತಿ ದಾರ ತಗೊಂಡು ಕರೆಕ್ಟಾಗಿ ಲೇಸ್ ಮೇಲೆ ಲಾಕನ್ನು ಮಾಡ್ಕೋಬೇಕು ನೋಡಿ. ಈ ಥರ ಮತ್ತು ಸೂಜಿ ಮೇಲೆ ದಾರ ತಗೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ. ಈ ಥರ ಬರುತ್ತೆ, ನೋಡ್ತಾ ಇದ್ದೀರಾ ನೋಡಿ. ಈ ಥರ ಒಂದು ಇದು ಮಾಡ್ಕೊತಾ ಇದ್ದೀನಿ. ಕುಚ್ಚು ಕಟ್ಟೋಕ್ಕೆ ಇದು ಚೈನು ಡಿಸೈನು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಮತ್ತು ನಾನು ಸೂಜಿ ಮೇಲೆ ದಾರ ತಗೊಂಡು ಅದರ ಪಕ್ಕದಲ್ಲೇ ಚುಚ್ಕೊತೀನಿ. ಲೇಸ್ ಮೇಲೆ ನೀವು ಸೀರೆ ಮೇಲೆ ಹಾಕೋಬಹುದು ನೋಡಿ. 2ರಲ್ಲಿ 1 ಮತ್ತು 2ರಲ್ಲಿ 1 ತುಂಬ ಚೆನ್ನಾಗಿದೆ ಸ್ನೇಹಿತರೆ ಡಿಸೈನ್ ಈ ಥರ ನೋಡಿ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಡಬಲ್ ಕ್ರೋಶ ಮಾಡ್ಕೊತಾ ಇರೋದು. ಡಬಲ್ ಕ್ರೋಶ ಮಾಡಿದರೆ ಒಂಥರ ಕಂಬಗಳು ನೋಡಿ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿನೂ ಡಿಸೈನ್ ಇರುತ್ತೆ. ಹಾಗಾಗಿಬಿಟ್ಟು ನಾನು ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. 3 ಇದು 4ನೇ ಕಂಬ. 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು ಸೂಜಿ ಮೇಲೆ 1 ಸತಿ ದಾರ ತಗೊಂಡು ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 1 2 3 4 5 ಆಗಿದೆ ಸ್ನೇಹಿತರೆ. ಮತ್ತು ಇನ್ನೊಂದು ಸತಿ ಸೂಜಿ ಮೇಲೆ ದಾರ ತಗೊಂಡು ಇದು 6ನೇ ಕಂಬ ನೋಡಿ. 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದೇ ಥರ ಫುಲ್ಲು ನಾವು ಸೀರೆಗೆ 6 ಕಂಬ 4 ಚೈನು
ಬೇಕಂದರೆ 5 ಚೈನು ಹಾಕ್ಕೋಬೋದು. 6 ಕಂಬ 4 ಚೈನು, 6 ಕಂಬ 4 ಚೈನು ಫುಲ್ ಲೇಸ್ ಮೇಲೆ ಹಾಕ್ಕೊತೀನಿ. ನಾನು ಸ್ವಲ್ಪ ಮುಂದೆ ಹಾಕ್ಕೊತೀನಿ ಸ್ನೇಹಿತರೆ. ಮತ್ತು ನೋಡಿ 6 ಕಂಬಗಳು ಹಾಕ್ಕೊಂಡು ಸೂಜಿ ಮೇಲೆ ದಾರ 5 ಚೈನ್ ಹಾಕಿ ಸೂಜಿ ಮೇಲೆ ದಾರ ತೊಗೊಂಡು ಕರೆಕ್ಟಾಗಿ ನೋಡಿ ಇಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಅಂದರೆ ಸೂಜಿ ಮೇಲೆ ದಾರ ಎಳ್ಕೊಂಬಂದು ಮತ್ತೆ ಎರಡರಲ್ಲಿ ಒಂದು ನೋಡ್ಬೋದು. ತುಂಬ ಚೆನ್ನಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ. ಕುಚ್ಚು ಸೂಪರಾಗಿರುತ್ತೆ. ಸೀರೆಗೆ ಹಾಕ್ಕೊಂಡ್ರು ಇನ್ನೂ ತುಂಬ ಲುಕ್ಕಾಗಿ ಕೊಡುತ್ತೆ. ಮತ್ತೆ ಸೂಜಿ ಮೇಲೆ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ನಾನು ಈ ಥರ 4-5 6 ಹಾಕ್ಕೊಬರ್ತೀನಿ ನೋಡಿ. ಫುಲ್ ಇದೇ ಥರ ನೋಡಿ 6 ಕಂಬ 4-5 ಚೈನು, ನೀವು ಬೇಕಂದರೆ 6 ಚೈನು ಹಾಕ್ಕೋಬೋದು. ನಾನು 4 ಚೈನ್ ಹಾಕಿದ್ದೀನಿ. 6 ಕಂಬ 4 ಚೈನು, 6 ಕಂಬ 4 ಚೈನ್ ಹಾಕ್ಕೊಂಡಿದ್ದೀನಿ ನೋಡಿ. ಇಷ್ಟು ದೂರ ಹಾಕಿದ್ದೀನಿ. ನಾನಿಲ್ಲಿ ಸೂಜಿ ಮೇಲೆ ಇಟ್ಬಿಟ್ಟು ದಾರನ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಬಿಟ್ಟು ನೋಡಿ ಇದನ್ನ ಎಳ್ಕೊತೀನಿ ನೋಡಿ. ಈ ಥರ ಬರುತ್ತೆ. ಇದಕ್ಕೆ ನಾನು ಇದರ ಮುಂದೆ ಆರ್ಚನ ಮಾಡ್ಕೋಬೇಕು. ಇವಾಗ ಡಿಸೈನ ತೋರಿಸ್ತೀನಿ ನೋಡಿ. ತುಂಬ ಸಿಂಪಲ್ ಡಿಸೈನ್, ಚೆನ್ನಾಗಿರುತ್ತೆ ನೋಡಿ. ಮತ್ತು ನಾನು ಇಲ್ಲಿ ಸೂಜಿ ಮೇಲೆ ದಾರ ತೊಗೊಂಡು ಎಳ್ಕೊಂಡು ಲಾಕನ್ನು ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಈ ಥರ ಫುಲ್ ಲಾಕ್ ಮಾಡಿದ್ದೀನಿ. ತುಂಬ ಡಿಫ್ರೆಂಟ್ ಅದು, ತುಂಬ ಚೆನ್ನಾಗಿರೋ ಡಿಸೈನ್ ಇರುತ್ತೆ. ಮತ್ತು ನೋಡಿ ಲಾಕ್ ಮಾಡಿಬಿಟ್ಟು ಒಂದು ಚೈನ್ ಹಾಕ್ಕೊಂಡಿದ್ದೀನಿ ನಾನು. ಲಾಕನ್ನು ಮಾಡಿದ್ದೀನಲ್ವ, ಇದ್ರ ಮೇಲೆ ಸಿಂಗಲ್ ಕ್ರೋಶನ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಸಿಂಗಲ್ ಕ್ರೋಶ ಈ ಥರ ನಾವು 6 ಕಂಬಗಳು ಹಾಕಿದ್ದೇವಲ್ಲ, ಆ ಕಂಬದ ಮೇಲೆ ಈ ಥರ ನೋಡಿ ಈ ಥರ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇರೋದು. 6 ಕಂಬ ಹಾಕಿದ್ದೇವಲ್ಲ, ಆ ಕಂಬದ ಮೇಲೆ ನೋಡಿ ಈ ಥರ ಸಿಂಗಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿದೆ ಸ್ನೇಹಿತರೆ ಡಿಸೈನ್ ಇದು. ನೋಡಿ ಈ ಥರ ಸಿಂಗಲ್ ಕ್ರೋಶ ಆಯ್ತಲ್ವಾ. ಮತ್ತು ಲಾಸ್ಟ್ಲಿ ಇವಾಗ ನೋಡಿ ಇದು 4 ಚೈನ್ ಹಾಕ್ಕೊಂಡಿದ್ನಲ್ಲ, 4 ಚೈನ್ ಮೇಲೆ ಚೈನನ್ನು ಹಾಕ್ಕೊಂಡಿದ್ದು, ಚೈನ್ ಮೇಲೆ 4 ಚೈನ್ ಹಾಕೋಬೇಕು. 1 2 3 ಮತ್ತು 4 ಚೈನ್ನ ಹಾಕ್ಕೊಂಡಿದ್ದೀನಿ. ಚೈನ್ ಹಾಕ್ಬಿಟ್ಟು ಕರೆಕ್ಟಾಗಿ ಇದ್ರ ಮೇಲೆ ಲಾಕ್ ಮಾಡಿದ್ದೇವಲ್ಲ, ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. 4 ಚೈನ್ ಹಾಕಿದ್ಮೇಲೆ ನಾನು ಕರೆಕ್ಟಾಗಿ ನೋಡಿ ಈ ಥರ ಲಾಕನ್ನು ಮಾಡ್ಕೊಂಡಿದ್ದೀನಿ ನೋಡಿ. ಈ ಥರ ತುಂಬ ಚೆನ್ನಾಗಿದೆ ಡಿಸೈನ್, ತುಂಬ ಸೂಪರಾಗಿದೆ ನೋಡಿ. ಈ ಥರ ಲಾಕ್ ಮಾಡಿದ್ದೀನಿ ನೋಡಿ. ಇವಾಗ ಇಲ್ಲಿ ಲಾಕ್ ಮಾಡಿದ್ದೀನಲ್ವ, ನಾನು ಇಲ್ಲಿಂದ ಡಬಲ್ ಕ್ರೋಶನ ಸ್ಟಾರ್ಟ್ ಮಾಡ್ತೀನಿ. ಸೂಜಿ ಮೇಲೆ 1 ಮತ್ತು 2 ನೋಡಿ, 2 ಸೆಟ್ ದಾರ ಸುತ್ತಕೊಂಡು ನಾವು 5 ಚೈನ್ ಹಾಕ್ಕೊಂಡಿದ್ದೇವಲ್ವ, ನಾನು 4 ಚೈನ್ 5 ಚೈನು ಅದ್ರ ಗ್ಯಾಪಲ್ಲಿ ಈ ಥರ ತೆಗ್ದು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ. ನಾನು ಇಲ್ಲಿಂದೆ ಆರ್ಚ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಮತ್ತು ಸೂಜಿ ಮೇಲೆ 2 ಸೆಟ್ ದಾರ ಸುತ್ತಿ ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1. ಇದು ತುಂಬ ಚೆನ್ನಾಗಿರುತ್ತೆ ಡಿಸೈನ್. ಇದು ಸಿಂಪಲಾಗಿ ಅಂತೇನಿಲ್ಲ, ಸೀರೆಗೂ ತುಂಬ ಲುಕ್ ಕೊಡುತ್ತೆ. ಮತ್ತು 2ರಲ್ಲಿ 1 ನೋಡಿ. ಈ ಥರ ಫುಲ್ಲು ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು ನಾವು ನೋಡಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ಡಬಲ್ ಕ್ರೋಶ ಮತ್ತು ಸೂಜಿ ಮೇಲೆ ದಾರ ಒಳಗಡೆಯಿಂದ ಎಳ್ಕೊಂಬಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ. ಫುಲ್ಲು ನಾವು ಈ ಥರ ಆರ್ಚನ್ನು ಫುಲ್ಲು ಕಂಪ್ಲೀಟ್ನ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಸೂಜಿ ಮೇಲೆ 1 2 ಡಬಲ್ ಕ್ರೋಶ ನೀವು ಬೇಕಂದರೆ ಡಬಲ್ ಕ್ರೋಶ ಮಾಡ್ಕೋಬೋದು. ಇದು ತ್ರಿಬಲ್ ಕ್ರೋಶ. 2ರಲ್ಲಿ 1 ಮತ್ತು 2ರಲ್ಲಿ 1 ಮತ್ತು 2ರಲ್ಲಿ 1 ನೋಡಿ. ಈ ಥರ ಆರ್ಚ್ ಬರುತ್ತೆ, ತುಂಬ ಲುಕ್ ಕೊಡುತ್ತೆ. ಇವಾಗ ಈ ಆರ್ಚಲ್ಲಿ ಎಷ್ಟು ಬರುತ್ತೆ ಅಂತ ನಾನು ತೋರಿಸ್ತೀನಿ ನೋಡಿ. ಮತ್ತು ಸೂಜಿ ಮೇಲೆ 2 ಸೆಟ್ ದಾರ ಸುತ್ತಿ 2ರಲ್ಲಿ 1
ಮತ್ತು ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು, ಮತ್ತು ಸೂಜಿ ಮೇಲೆ ಡಬಲ್ ಕ್ರೋಶ. ತುಂಬ ಚೆನ್ನಾಗಿರುತ್ತೆ ಈ ಥರ ಆರ್ಚು ಮಾಡ್ತಾಯಿದ್ರೆ, ನೋಡ್ತಾ ಇರ್ಬೋದು. ಡಬಲ್ ಕ್ರೋಶ ಆರ್ಚು ತುಂಬ ಲುಕ್ ಕೊಡೋದು. ನಾನಿದು ಫುಲ್ ಫಿನಿಶ್ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ಡಿಸೈನು. ಸೂಜಿ ಮೇಲೆ ದಾರ ಸುತ್ತಿ ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು ನಾನು ಡಬಲ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಆರ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ಡಬಲ್ ಕ್ರೋಶನ ಮಾಡ್ಕೊತಾ ಇದ್ದೀನಿ. ನೋಡಿ ಫುಲ್ ಸುತ್ತ ಎಷ್ಟು ಬೇಕು ಅಷ್ಟು ಹಾಕೋಬೇಕು. ನೋಡಿ ಸ್ನೇಹಿತರೆ ಈ ಥರ ಆರ್ಚ್ ಬಂದಿದೆ ನೋಡಿ. ನಾನು ಕರೆಕ್ಟಾಗಿ ಎಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ 1 2 3 4 5 6 7 8 9 10 11 12 13 14 ಕರೆಕ್ಟಾಗಿ 14 ಕಂಬಗಳನ್ನು ಹಾಕ್ಕೊಂಡಿದ್ದೀನಿ. 14 ಕಂಬ ಹಾಕಿದ್ಮೇಲೆ ಲಾಸ್ಟಲ್ಲಿ ಇದೆ ಅಲ್ವಾ, ನಾವು ಲಾಕ್ ಮಾಡ್ಕೊಂಡಿದ್ದೇವಲ್ವ, ಈ ಲಾಸ್ಟಲ್ಲಿ ನೋಡಿ ಈ ಥರ ಲಾಸ್ಟಲ್ಲಿ ಲಾಕ್ ಮಾಡ್ಕೊತೀನಿ. ನೋಡಿ ಈ ಥರ ಲಾಸ್ಟಲ್ಲಿ ಲಾಕ್ ಮಾಡ್ಕೊತಾ ಇದ್ದೀನಿ. ಆರ್ಚ್ ತುಂಬ ಚೆನ್ನಾಗಿದೆ, ನೀವು ಬೇಕಂದರೆ ಬೀಡ್ಸ್ ಹಾಕೋಬೋದು. ನಾನಿಲ್ಲಿ ಪ್ಲೇನ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ನೋಡಿ ಆರ್ಚ್ ಹೇಗೆ ಕಾಣಿಸ್ತಾ ಇದೆ ನೋಡಿ, ತುಂಬ ಲುಕ್ ಕೊಡುತ್ತೆ. ಮತ್ತು 3 ಚೈನ ಹಾಕ್ಕೊತೀನಿ. 4 1 2 3 4 ಚೈನ್ ಹಾಕ್ಕೊಂಡ್ಬಿಟ್ಟು ಕರೆಕ್ಟಾಗಿ ನಾವು ಲಾಕ್ ಮಾಡಿದ್ದೇವಲ್ಲ ಫಸ್ಟ್ ಅದರಲ್ಲೇ ಲಾಕನ್ನು ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ ಅಲ್ಲೇ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ತುಂಬ ಲುಕ್ ಕೊಡುತ್ತೆ ಈ ಥರ ಡಿಸೈನು. ಲಾಕ್ ಮಾಡಿದ್ದೀನಲ್ವ, ಮತ್ತು ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡ್ತೀನಿ. ಸೂಜಿ ಮೇಲೆ 2 ದಾರ ಸುತ್ತಕೊಂಡು, ಮತ್ತು ಇದರ ಸೂಜಿ ಒಳಗೆ ದಾರ ತಗೊಂಡು ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು. ನೋಡಿ ಇಲ್ಲಿಂದ ಆರ್ಚ್ ಸ್ಟಾರ್ಟ್ ಮಾಡಿದ್ದು. ಸೂಜಿ ಮೇಲೆ 2 ದಾರ ಸುತ್ತಿ ಎರಡರಲ್ಲಿ ಫಸ್ಟ್ ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು, ಮತ್ತು ಎರಡರಲ್ಲಿ ಒಂದು. ನೋಡಿ ಇದೇ ಥರ ಆರ್ಚನ್ನು ಕಂಪ್ಲೀಟ್ ಮಾಡ್ಕೋಬೇಕು ನಾವು. ನೋಡಿ ಸ್ನೇಹಿತರೆ ಆರ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ, ಮತ್ತು ಇದು ಆರ್ಚು, ಮತ್ತು ಇಲ್ಲಿ ಕುಚ್ಚು ಬರುತ್ತೆ, ಮತ್ತು ಇಲ್ಲಿ ಆರ್ಚು, ಮತ್ತು ಇಲ್ಲಿ ಕುಚ್ಚು ಬರುತ್ತೆ, ಮತ್ತು ಆರ್ಚು. ನೋಡಿ ಈ ಥರ ಆರ್ಚನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ನೀವು ಇಲ್ಲಿ ಮುಂದೆ ಬೇಕಂದರೆ ಗೋಲ್ಡ್ ಮಣಿನ ಹಾಕೋಬಹುದು. ತುಂಬ ಸಿಂಪಲ್ಲಾದ ಚೆನ್ನಾಗಿದೆ ಈ ಥರ ಡಿಸೈನು. ನಾನಿವಾಗ ಇಲ್ಲಿ ಮತ್ತು ಇಲ್ಲಿ 2 ಕುಚ್ಚನ್ನು ಕಟ್ಬಿಟ್ಟು ತೋರಿಸ್ತೀನಿ. ನೋಡಿ ಸ್ನೇಹಿತರೆ ಕುಚ್ಚನ್ನು ಕಟ್ಟಿದ್ದೀನಿ, ಪಿಂಕ್ ಕಲರು, ಬ್ಲೂ, ಮತ್ತು ನೋಡಿ ಹೇಗೆ ಕಾಣಿಸ್ತಾ ಇದೆ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ ನೋಡಿ. ಈ ಥರ ನಾವು ಸಿಂಪಲ್ ನೋಡಿ ಮಣಿ ಹಾಕಿಲ್ಲ, ಎಲ್ಲೂ ಮಣಿ ಹಾಕಿಲ್ಲ. ನೀವು ಇದೇ ಮುಂದೆ ಬೇಕಂದರೆ ಮಣಿ ಹಾಕೋಬಹುದು. ನೋಡಿ ಈ ಥರ ಕುಚ್ಚನ್ನು ನಾವು ಕಟ್ಕೋಬಹುದು. ನೋಡ್ತಾ ಇರ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿ ಬಂದಿದೆ. ಇದು ಯಾಕೆ ಈ ಥರ ಕಾಣ್ತಾ ಇದೆ ಕುಚ್ಚು ಅಂದರೆ, ಇದು ನಾನು ಸುತ್ತಕೊಂಡಿದ್ದೆ ದಾರ ಕ್ರೋಶ ಹಾಕೋಕ್ಕೆ, ಅದರಲ್ಲಿ ಕುಚ್ಚು ಕಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಹೀಗೆ ಕರೆಕ್ಟಾಗಿ ಕುತ್ಕೊತಾ ಇಲ್ಲ, ಅದು ಹಾಗೆ ಕಾಣ್ತಾ ಇದೆ. ನೋಡಿ ಸಿಂಪಲಾಗಿ ಈ ಥರ ಕುಚ್ಚು ನಾವು ಕಟ್ಕೋಬೋದು. ಗ್ರೈಂಡಾಗಿ ಮಣಿ ಬೇಕಂದರೆ ಗ್ರೈಂಡಾಗಿ, ಇದ್ರ ಮೇಲೆ ಸ್ಟೋನ್ ಲೇಸ್ ಬೇಕಂದರೆ ಹಾಕೋಬಹುದು. ಯಾರಿಗಾದರೂ ವಿಡಿಯೋ ಇಷ್ಟ ಆಗಿದರೆ ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್.